ವಿಧಾನಸಭಾ ಕ್ಷೇತ್ರದ ವಡ್ಡೇರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ವೀರಸಾಗರ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಶ್ರೀಮತಿ ಸರೋಜಮ್ಮರವರು ಅವಿರೋಧವಾಗಿ ವಡ್ಡೇರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಅಧ್ಯಕ್ಷೆ ಶ್ರೀಮತಿ ಸರೋಜಮ್ಮರವರು ಮಾತನಾಡಿ, ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರು, ಬಿಜೆಪಿ ಜಯಣ್ಣ, ಎಸ್ಎಲ್ಎನ್ ರಾಜಣ್ಣ, ಕೇಶವಮೂರ್ತಿ, ಪವನ್ ಕುಮಾರ್, ಮಂಜುನಾಥ್ ರವರು, ಬಿಜೆಪಿ ಯುವ ಮುಖಂಡ ಶ್ರೀನಿವಾಸ್ ವೀರಸಾಗರ್, ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು ಸಹಕಾರದಿಂದ ಇಂದು ನಾನು ಅಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಇವತ್ತು ನಾನು ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಎಲ್ಲರ ಆಶೀರ್ವಾದದಿಂದ, ಸದಸ್ಯರ ಆಶೀರ್ವಾದ, MLA ಆಶೀರ್ವಾದ, ಪ್ರತಿಯೊಂದು ಪ್ರಜೆಗಳ ಆಶೀರ್ವಾದದಿಂದ ನಾನು ಅಧ್ಯಕ್ಷರಾಗಿದ್ದೀನಿ. ಆಮೇಲೆ ಎಲ್ಲ ಕೆಲಸಗಳು ಜವಾಬ್ದಾರಿ ಎಲ್ಲ ನನ್ನ ಇದರಿಂದ ಇರೋದ್ರಿಂದ ಡ್ರೈನೇಜು, ಮೋರಿಗಳು, ಲೈಟು, ಪ್ರತಿಯೊಂದು ರೋಡಿಂಗು ಎಲ್ಲ ಕೆಲಸ. ಇವತ್ತು ಶಾರ್ಟ್ ಟರ್ಮ್ ಇದೆಯಲ್ಲಮ್ಮ, ಚಿಕ್ಕ ಅವಧಿ ಇದೆ. ಇವತ್ತು ಬರೀ 4-5 ತಿಂಗಳು ಪಂಚಾಯತಿ ಚುನಾವಣೆ ಇದೆ. ಇವತ್ತು ಏನು ಹೇಳ್ತೀರಾ ಮೇಡಮ್? ಚಿಕ್ಕ ಅವಧಿಲಿ ಎಷ್ಟಾಗುತ್ತೋ ಎಲ್ಲ ಕೆಲಸ ಆಗೋಕ್ಕೆ ಪ್ರಯತ್ನ ಮಾಡ್ತೀವಿ ಮೇಡಮ್. ಇವತ್ತು ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ. ಇದು ಗ್ರಾಮ ಪಂಚಾಯತಿ ಬಿಟ್ಟು ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ. ಇವತ್ತೇನು ಅನಿಸ್ತಾ ಇದೆ ಮೇಡಮ್? ಅದರಿಂದ ನಮ್ಮಲ್ಲಿ ಏನು ಕೆಲಸ ಏನೇನಿದೆ ಗ್ರಾಮ ಪಂಚಾಯತಿಯಲ್ಲಿ ಹುಡುಕೊಂಡು ಹಳ್ಳಿಗಳ ಕಡೆ ಎಲ್ಲ ಸಭೆ ಒಳಗೂ ಎಲ್ಲ ರೀತಿಯೂ ಒಂದು ಗುಡ್ಸ್ಕೊಂಡು ಹೋಗ್ತೀನಿ. ಎಲ್ಲರ ಇವಾಗ ಅಧ್ಯಕ್ಷ ಆಗಿದ್ರೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ಗ್ರಾಮಕ್ಕೆ? ಈ ಗ್ರಾಮಕ್ಕೆ ಇದು ಕಟ್ಟಬೇಕು ಅಂತ ಇದ್ದೀವಿ, ಪಂಚಾಯತಿ ಕಟ್ಟಬೇಕು ಅಂತ ಇದ್ದೀವಿ. ಅದನ್ನು ಇದು ಮಾಡಿಕೊಡ್ತೀವಿ. ಆಮೇಲೆ ಸ್ಕೂಲು ಇದು ಮಾಡ್ತಾ ಇದ್ದಾರೆ, ಅದು ಇದು ಮಾಡ್ತೀವಿ. ಲೈಟ್ಗಳು, ಮೋರಿಗಳು, ಡ್ರೈನೇಜು ಇದೆಲ್ಲ ಇದು ಮಾಡ್ತಾಯಿದ್ದೀವಿ. ಈ ಗ್ರಾಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಇವತ್ತು ಶಾರ್ಟ್ ಪೀರಿಯಡ್ ಇದೆ, ಏನು ಹೇಳ್ತೀರಾ ಸರ್? ಇವತ್ತು ಯಲಹಂಕ ತಾಲೂಕು ವಡ್ಡೇರಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ವೀರಸಾಗರ ಗ್ರಾಮದ ಸದಸ್ಯರಾದ ಸರೋಜಮ್ಮನವರು, ನನ್ನ ತಾಯಿ, ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಮೂಲ ಕಾರಣರಾದ ವಡ್ಡೇರಹಳ್ಳಿ ಪಂಚಾಯತಿಯ ಸದಸ್ಯರು SR ವಿಶ್ವನಾಥ್ ಸಾಹೇಬರು, MLA ಸಾಹೇಬರು, ಹಾಗೂ ದಿಬ್ಬೂರ್ ಜಯಣ್ಣವರು, SLN ರಾಜಣ್ಣನವರು, ಆಮೇಲೆ ಪ್ರಧಾನ ಕಾರ್ಯದರ್ಶಿಯಾದ ಮಂಜುನಾಥ್ ಅವರು, ಮತ್ತು ರಾಮಮೂರ್ತಿ ಸರ್, ಅಗ್ರಮಂಡಲದ ಅಧ್ಯಕ್ಷರಾದ ರಾಮಮೂರ್ತಿ ಅಣ್ಣವರು, ಡಾಕ್ಟರ್ ಶಿವಕುಮಾರ್ ಅವರು, ಇವರಿಗೆಲ್ಲ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ಸರ್, ಇವತ್ತು ಶಾರ್ಟ್ ಪೀರಿಯಡ್ ಇದೆ. ಶಾರ್ಟ್ ಪೀರಿಯಡಲ್ಲಿ ಅವಧಿಯಲ್ಲಿ ಅಷ್ಟು ಕೆಲಸಗಳು ಮಾಡೋಕ್ಕಾಗಲ್ಲ. ಇವತ್ತು ಏನು ಹೇಳ್ತೀರಾ ಸರ್? ಶಾರ್ಟ್ ಪೀರಿಯಡ್ ಅವಧಿಯಲ್ಲಿ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ನಮ್ಮ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ, ಅವ್ರ ಮಾರ್ಗದರ್ಶನದಲ್ಲಿ ಹಲವಾರು ಉತ್ತಮವಾದ ಕಾರ್ಯಗಳನ್ನ ಅವ್ರ ಫಂಡಲ್ಲಿ ನಾವು ಮಾಡಿದ್ದೀವಿ ಮತ್ತು ಇನ್ನೂ ಹೆಚ್ಚಿನದಾಗಿ ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ಏನು ಅವ್ರ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನ ಮಾಡ್ತೀವಿ. ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ, ನೀವು ಸಹ ಬಂದಿದ್ದೀರಾ, ಏನು ಹೇಳ್ತೀರಾ ಮೇಡಮ್? ನಾನು ಆಲ್ರೆಡಿ ಅಧ್ಯಕ್ಷರಾಗಿ ಅಧ್ಯಕ್ಷದಿಂದ ಇಟ್ಟಿದ್ದೀನಿ. ನಾನು ಏನಿವಾಗ ನಾನು ಅಧ್ಯಕ್ಷ ಸ್ಥಾನ ವಹಿಸೋದಕ್ಕೆ MLA ಸಾಹೇಬ್ ವಿಶ್ವನಾಥ್ ಸರ್ ಕಾರಣ. ಇವಾಗ ನಮ್ಮ ಅವಧಿ ಆದಮೇಲೆ ಇನ್ನೊಬ್ರಿಗೂ ಅವಧಿ ಕೊಡಬೇಕಂತ ಹೇಳ್ಬಿಟ್ಟು ನಾವು ಇವಾಗ ಸರೋಜಮ್ಮ ಕೊಟ್ಟಿದ್ದೀವಿ. ನೀವೇನು ಹೇಳಿದ್ರಿ, ಶಾರ್ಟ್ ಸಮಯದಲ್ಲಿ ಏನು ಕೆಲಸ ಮಾಡಿದ್ದಾರ ಅಂತ. ಇಷ್ಟು ದಿವಸ ನಾವೇನು ಮಾಡ್ಕೊಂಡು ಬಂದಿದ್ದೀರೋ ಇನ್ನು ಮುಂದಕ್ಕೆ ನಮ್ಮ ಶಾರ್ಟ್ ಪೀರಿಯಡಲ್ಲಿ ಎಷ್ಟಾಗುತ್ತೋ ಅಷ್ಟು ಇವ್ರ ಕಡೆಯಿಂದ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ. ಪಂಚಾಯತಿಗೆ ಅವಿರೋಧವಾಗಿ ಆಯ್ಕೆ ಆಗಿದೆ, ನೀವು ಶುಭ ಕೋರಲಿ ಬಂದು ಏನು ಹೇಳ್ತೀರಾ ಸರ್? ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಮತ್ತು ಇವರಿಂದ ಇನ್ನೂ ಒಂದು ಒಳ್ಳೆ ಜನಕ್ಕೋಸ್ಕರ ಒಂದು ಒಳ್ಳೆ ಕೆಲಸಗಳಾಗಲಿ, ಮತ್ತು ಈ ಪಂಚಾಯತಿ ಮತ್ತು ಈ ಗ್ರಾಮಗಳು ಚೆನ್ನಾಗಿ ಉದ್ಧಾರ ಆಗಬೇಕು, ಒಳ್ಳೆ ಡೆವಲಪ್ಮೆಂಟ್ಸ್ ಆಗಬೇಕು, ಕಂಗ್ರಾಟ್ಸ್ ಮಾಡ್ತೀನಿ ಸರ್. ಇವತ್ತು ಗ್ರೇಟರ್ ಬೆಂಗಳೂರು ಸರ್ಕಾರ ಆದೇಶ ನೀಡಿದೆ. ಇವತ್ತು ಬೆಂಗಳೂರು ಪಕ್ಕದಲ್ಲಿರೋಂಥ ಈ ಹಳ್ಳಿ ಗ್ರಾಮ ಪಂಚಾಯತಿ ಇದೆ, ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ, ಏನು ಹೇಳ್ತೀರಾ? ಇದು ಒಳ್ಳೆ ಕಾರ್ಯಕ್ರಮನೇ. ಏನಕ್ಕಂದ್ರೆ ಇದು ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಏನಕ್ಕಂದ್ರೆ ಜಾಸ್ತಿ ಫಂಡ್ಸ್ ಬರುತ್ತೆ. ಫಂಡ್ಸ್ ಬರೋದ್ರಿಂದ ಏನಾಗುತ್ತೆ, ಒಳ್ಳೊಳ್ಳೆ ರೋಡ್ಸ್ ಬರುತ್ತೆ, ಒಳ್ಳೊಳ್ಳೆ ಸ್ಕೂಲ್ಸು, ಕಾಲೇಜಸ್ಸು ಎಲ್ಲ ಬರುತ್ತೆ.